ದೇಶದಲ್ಲಿ ಇಂತಹ ನಡೆ ಟ್ರೆಂಡ್ ಆಗ್ಬಿಟ್ಟಿದೆ. ಇದರ ಹಿಂದೆ ಕೇಂದ್ರ ಸರ್ಕಾರದ ಕುಮ್ಮಕ್ಕಿದೆ ಅಂತ ಹೇಳಿ ಇವತ್ತಾದಂತಹ ಬೆಳವಣಿಗೆಯ ಬಗ್ಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಮಾತನಾಡಿದ್ದಾರೆ. ಕೇಂದ್ರದಲ್ಲಿ ಬಿಜೆಪಿ ಬಂದ ನಂತರ ಅಲಿಖಿತ ನಿಯಮ ಸೃಷ್ಟಿಯಾಗ್ಬಿಟ್ಟಿದೆ. ಗವರ್ನರ್ ಕೂಡ ಕೇಂದ್ರದ ಅನುಮತಿಯನ್ನ ಪಡೆಯುವಂತಾಗಿದೆ. ಕೇಂದ್ರ ಸರ್ಕಾರದ ಮಧ್ಯಪ್ರವೇಶದಿಂದ ಹೀಗಾಗ್ತಾ ಇದೆ ಅಂತ ರಾಮಲಿಂಗಾರೆಡ್ಡಿ ಅವರು ಮಾತನಾಡಿದ್ದಾರೆ. ಏನಾಗಿದೆ, ಇತ್ತೀಚೆಗೆ ಒಂದು ಟ್ರೆಂಡ್ ದೇಶದಲ್ಲಿ. ಮೊದಲು ಸ್ವಾತಂತ್ರ್ಯ ಬಂದು ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರೋವರೆಗೂ ಕೂಡ ಯಾವುದೇ ಸರ್ಕಾರಗಳು ದೇಶದಲ್ಲಿ ಯಾವುದೇ ಪಕ್ಷದ ಸರ್ಕಾರಗಳು ಇದ್ದಂಥ ಸಂದರ್ಭದಲ್ಲಿ ರಾಜ್ಯಪಾಲರು ಸರ್ಕಾರ ಏನು ಭಾಷಣ ಮಾಡಿಕೊಡ್ತಾರೆ ಅದನ್ನು ಓದುವಂಥ ಸಂಪ್ರದಾಯ ಇತ್ತು. ಈಗ ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ರಾಜ್ಯಪಾಲರುಗಳು ಕೂಡ ಸ್ವಲ್ಪ ಯಾಕೋ ಅವರು ಕೂಡ ಕೇಂದ್ರದ ಅನುಮತಿ ತಗೊಂಡು ಯಾವುದನ್ನು ಓದಬೇಕು ಯಾವುದನ್ನು ಓದಬಾರ್ದು ಅನ್ನೋದನ್ನು ಮಾಡ್ತಾಯಿದ್ದಾರೆ. ಇದೇನು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ, ತಮಿಳ್ನಾಡಲ್ಲಿ ಅದೇ ರೀತಿ ಕರ್ನಾಟಕಕ್ಕೆ ಹೊಸದು ಆಗಿರ್ತಕ್ಕಂಥದ್ದು. ಹಿಂದೆ ಒಂದು ಇಬ್ಬರು ಗವರ್ನರ್ಸು ಕೆಲವು ಸೆಂಟೆನ್ಸ್ನ ಓದಿರಲಿಲ್ಲ. ಈಗ ಇದರಲ್ಲಿ ಕೇರಳದಲ್ಲಿ ಮತ್ತು ತಮಿಳ್ನಾಡು, ವೆಸ್ಟ್ ಬೆಂಗಾಲು ಇಲ್ಲೆಲ್ಲ ಕೂಡ ಕಾನ್ಫ್ಲಿಕ್ಟ್ ಇತ್ತು ಸರ್ಕಾರಕ್ಕೂ ಗವರ್ನರ್ಗಳ ಮಧ್ಯೆ. ಗವರ್ನರ್ಗಳ ಸಹಜವಾಗಿ ಕೇಂದ್ರ ಸರ್ಕಾರ ಇಂಟರ್ಫಿಯರ್ ಆಗ್ತಾ ಇರೋದ್ರಿಂದ ಇದೆಲ್ಲ ಕೂಡ ಆಗ್ತಾಯಿದೆ. ಇಲ್ಲಾಂದರೆ ಗವರ್ನರ್ ಅವರು ಅವ್ರ ಕೆಲಸವನ್ನು ಅವರು ಮಾಡಿಕೊಂಡು ಇದುವರೆಗೂ ಕೂಡ ಸ್ವತಂತ್ರ ಬಂದಾಗಲೂ ಕೂಡ ಮಾಡ್ಕೊಂಬಂದು ಇದು ಕೇಂದ್ರ ಸರ್ಕಾರದ ಕುಮ್ಮಕ್ಕಿಂದ ಇದೆಲ್ಲ ಕೂಡ ಆಗ್ತಾಯಿದೆ. ದೇಶನೇ ಕೈಗೊಂಬೆ ಆಗೋಗಿದೆ. ಇವತ್ತು ದೇಶದಲ್ಲಿ ಬಿ ಜೆ ಪಿ ಸರ್ಕಾರ ಬಂದಮೇಲೆ ಸ್ವಾಯತ್ತ ಸಂಸ್ಥೆಗಳು ಅನ್ನೋದೇ ಇಲ್ಲ. ಅದು ಇ ಡಿ ಇರ್ಬೋದು, ಐ ಟಿ ಇರ್ಬೋದು, ಎಲೆಕ್ಷನ್ ಕಮಿಷನ್ ಇರ್ಬೋದು. ಎಲೆಕ್ಷನ್ ಕಮಿಷನ್ನು ಆಯ್ಕೆ ಇದರಲ್ಲಿ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ನ ಯಾಕಪ್ಪ ತೆಗೆದರು ಅಲ್ವಾ? ಅದೇ ರೀತಿ ಇನ್ಕಮ್ ಟ್ಯಾಕ್ಸು ಇಲಾಖೆ ಇರ್ಬೋದು. ಗವರ್ನರ್ಗಳು ಕೂಡ ಸ್ವಾಯತ್ತ ಸಂಸ್ಥೆಗಳನ್ನು ಕೂಡ ನೇರವಾಗಿ ದೇಶದಲ್ಲಿ ಬಿ ಜೆ ಪಿ ಸರ್ಕಾರ, ಕೇಂದ್ರ ಸರ್ಕಾರನೇ ಕಂಟ್ರೋಲ್ ಮಾಡ್ತಾಯಿದ್ದಾರೆ. ಈಗ ಪ್ರಜಾಪ್ರಭುತ್ವಕ್ಕೆ ಬಿ ಜೆ ಪಿ ಪಕ್ಷ ಬಂದ ಮೇಲೆ ಪ್ರಜಾಪ್ರಭುತ್ವ ಕುಸಿತಾ ಇದೆ. ಇದು ಮುಂದಿನ ದೃಷ್ಟಿ, ಪ್ರಜಾಪ್ರಭುತ್ವದ ದೃಷ್ಟಿಯಿಂದ ಈಗ ಆಗ್ತಾ ಇರ್ತಕ್ಕಂಥ ಅನಾಹುತಗಳು ಸರಿ ಇಲ್ಲ.